ಹಾಯ್ ಗುರು, ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂತನಾ, ಟ್ರೈನಲ್ಲಿ ತುಮಕೂರಿಗೆ ಹೋಗ್ತಾಯಿದ್ದೀನಿ. ಕಾರಣ ಫ್ರೆಂಡ್ಸ್ ಎಲ್ಲ ಫಿಲಮ್ಗೆ ಹೋಗೋಣ ಅಂದರು, ಹಂಗಾಗಿ ತುಮಕೂರಿಗೆ ಹೋಗ್ತಾಯಿದ್ದೀನಿ. ರೈಲ್ವೆ ಸ್ಟೇಷನ್ ತಕ್ಕೆ ಫ್ರೆಂಡ್ಸ್ ಬರ್ತೀನಿ ಬಾ ಅಂತ ಹೇಳಿದ್ದಾರೆ, ಹೋಗ್ತಾಯಿದ್ದೀನಿ. ಹಾಗೆ ವಾಚ್ ಮಾಡ್ತಾಯಿರಿ. ಯಾವ ಫಿಲಮು ಅಂತ ನಿಜ ಗೊತ್ತಿಲ್ಲ ಇನ್ನು ನನಗೆ. ಅವ್ರು ಯಾವ್ದು ಹೇಳ್ತಾರೆ ಅಂತ ನೋಡ್ಬಿಟ್ಟು ಆಮೇಲೆ ಫಿಲಮ್ಗೆ ಹೋಗ್ಬೇಕು. ಐ ಥಿಂಕ್ ಎಕ್ಕ ಇಲ್ಲ ಅಂದರೆ ಸೂಪ್ರಮ್ ಸೋ ಅಂತನೇನೋ ಆಯ್ತಲ್ಲ, ಅದು ಎರಡರೊಳಗೊಂದು ಫಿಲಮ್ಗೆ ಹೋಗ್ತೀವಿ. ಹಾಗೆ ವಾಚ್ ಮಾಡ್ತಾಯಿರಿ. ಟ್ರೈನ್ ಗೇಟ್ ಹಾಕಿದೆ ಗುರು, ಟ್ರೈನ್ ಗೇಟ್ ಹಾಕಿದೆ. ಟ್ರೈನ್ಗೋಸ್ಕರ ವೆಯ್ಟಿಂಗು. ನೋಡೋಣ ಟ್ರೈನ್ ಬರುತ್ತೆ ಈಗಲಾಗಲ. ಇದು ಯಾವ ಸ್ಟೇಷನ್ನು ಅಂತ ಗೊತ್ತಾ ನಿಮಗೆ? ಇದು ಮುದ್ಲಿಂಗ್ನಹಳ್ಳಿ ಸ್ಟೇಷನ್ನು, ರೈಲ್ವೆ ಸ್ಟೇಷನ್ನು. ಟ್ರೈನಿಗೆ ವೆಯ್ಟಿಂಗ್. ಯಾಕೆ ಮುಂದಕ್ಕೆ ಹೋಗ್ತಿದ್ದೀನಿ ಅಂತನಾ, ಅಲ್ಲಿ ತುಮಕೂರಲ್ಲಿ ಹಿಂದೆ ಎತ್ತಿದ್ರೆ ಭಾಳ ಹಿಂದೆ ಇಳಿದು ಬಿಡ್ತೀನಿ. ಸ್ವಲ್ಪ ಮುಂದೆ ಎತ್ತಿದ್ರೆ ಅಡ್ವಾನ್ಸಲ್ಲಿ ಎಂಟ್ರಿ ಇದೆಯಲ್ಲ ತುಮಕೂರಲ್ಲಿ, ಅಲ್ಲಿಗೆ ಹೋಗಿ ಇಳಿತೀನಿ. ಹಂಗಾಗಿ ಅಷ್ಟೇ. ಬಂತು ಟ್ರೈನು. ಬಾಯ್ ಫ್ರೆಂಡ್, ಅಲ್ಲಿ ಯಾರು ಬರ್ತಾರೆ ನಾನು ಕರ್ಕೊಂಡು ಹೋಗೋದಕ್ಕೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಹಂಗೆ ನೋಡ್ತಾಯಿರಿ, ವಾಚ್ ಮಾಡ್ತಾಯಿರಿ. ನೋಡಿ ಟ್ರೈನ್ ಬಂತು. ಓಕೆ, ಯಾವಾಗ ಹೋಗಿಲ್ಲ ತನ್ನ ತುಂಬ ದೂರ ಹೋಗ್ಬಿಡ್ತು ಆಲ್ರೆಡಿ. ಮುಂದೆ ಬಂದರೆ ಇಷ್ಟು ದೂರ ಹೋಗಿದೆ ಅಂದರೆ ಇನ್ನೂ ಮುಂದೆ ಹೋಗ್ಬೇಕಾಯ್ತು. ಓಕೆ, ಪರವಾಗಿಲ್ಲ. ಟ್ರೈನ್ ಫುಲ್ ಖಾಲಿಗರು, ಜನ ಕಡಿಮೆ. ಇದು 2ನೇ ಟ್ರೈನ್, ಹಂಗಾಗಿ ಜನ ಕಡಿಮೆ ಇಲ್ಲಿ. ಏನು ನೋಡ್ತೀರಿ, ಸ್ಟೇಷನ್ಗೆ ಹೋಗ್ತಿದ್ದಂಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನ. ಆರಾಮಾಗಿ ಕಾಲು ಚಾಚ್ಕೊಂಡು ಕೂತ್ಕೊಂಡ್ಬಿಡ್ಬೋದು. ನೋಡ್ತೀರಿ, ಸಿದ್ರೆ ಬೆಟ್ಟ ತೋರಿಸ್ತೀನಿ ನಿಮಗೆ. ತುಮಕೂರು ಹತ್ರ ಅಲ್ಲಿರೋದು ದೊಡ್ಡ ಸಿದ್ರ ಬೆಟ್ಟ, ಚಿಕ್ಕ ಸಿದ್ರ ಬೆಟ್ಟ ಅಂತ ಹೇಳ್ಬೋದು. ಇದೇನೋ ವಿಶೇಷತೆ ಏನಂದರೆ, ಮೇಲ್ಗಡೆ ಹಿಂದೂ ಮುಸ್ಲಿಂ ದೇವಸ್ಥಾನ ಎರಡೂ ಒಟ್ಟಿಗೆ ಇದೆ, ಎಲ್ಲ ಒಂದೇ ಬೆಟ್ಟದಲ್ಲಿ. ಅಲ್ಲಿಂದ ಕಾಣಲ್ಲ, ಬರ್ತದೆ. ನನಗೆ ವೆಯ್ಟ್ ಮಾಡ್ತಾ ಇದೆ. ಹೇಳಿದ್ನಲ್ಲ ಸಿದ್ರ ಬೆಟ್ಟ ತೋರಿಸ್ತೀನಿ ಅಂತ. ಇನ್ನೇನು ಕೆಲವೇ ಸೆಕೆಂಡಲ್ಲಿ ತೋರಿಸ್ತೀನಿ ಸಿದ್ರ ಬೆಟ್ಟನ. ನೋಡ್ತಾ ಇರಿ. ನೀವು ಯಾರಾದರೂ ಭೇಟಿ ಕೊಡಬೇಕು ಅಂದರೆ ಡಾವರ್ಸ್ಪೇಟೆ ನಿಯರ್ ಇದೆ ಇದು ಸಿದ್ರ ಬೆಟ್ಟ. ಬಂದು ನೋಡಿ, ಒಳ್ಳೆ ಪ್ಲೇಸು. ನೋಡಿ ಕಾಣಿಸ್ತಿದೆಯಾ? 2 ನಿಮಿಷನೂ ಬೇಡ, ಒಂದು 15 ಸೆಕೆಂಡ್ ಕಾಣಿಸ್ತಿದೆಯಲ್ಲ ಈಗ. ಮರ ಅಡ್ಡಬತ್ತು ಕಾಣುತ್ತಲ್ಲ, ಅದೇ ಸಿದ್ರ ಬೆಟ್ಟ. ಯಾರಾದರೂ ಇಲ್ಲಿ ಬರಬೇಕು ಅಂದ್ಕೊಂಡಿರೋರು ಡಾಬರ್ಸ್ಪೇಟೆಯಲ್ಲಿ ಡಾಬರ್ಸ್ಪೇಟೆಗೆ ಬಂದು ಅಲ್ಲಿ ಬೆಟ್ಟದ ನಿಯರ್ಗೆ ಹೋಗುತ್ತೆ ಗಾಡಿ. ಬೆಟ್ಟದ ಮಿಡ್ಲೆತ್ತಾನೆ ಹೋಗುತ್ತೆ ಗಾಡಿ. ಆರಾಮಾಗಿ ಬಂದ್ಬಿಟ್ಟು ಯಾರು ಕೇಳಿದ್ರು ಸಿದ್ರ ಬೆಟ್ಟಕ್ಕೆ ಹೋಗೋದು ಹೆಂಗೆ ಅಂತ ಕೇಳಿದ್ರೆ ಆರಾಮಾಗಿ ಬರ್ಬೋದು. ಒಂದು ದಿವಸ ಟ್ರಿಪ್ಪಿಗೆ ಬರೋರು ಆರಾಮಾಗಿ ಟ್ರಿಪ್ ಮಾಡ್ಬೋದು. ಫ್ಯಾಮಿಲಿ ರೈಡ್ ಬಂದರೆ ಅದೇ ಸಿದ್ರ ಬೆಟ್ಟ. ಮೇಲ್ಗಡೆ ಹಿಂದೂ ಮುಸ್ಲಿಂ ದೇವಸ್ಥಾನ ಎರಡೂ ಇದೆ ಒಂದೇ ಬೆಟ್ಟದಲ್ಲಿ. ಇಲ್ಲಿ ಶ್ರೀರಾಮನವಮಿ ಭಾಳ ಫೇಮಸ್ ಇದೆ. ಟೋಟಲ್ಲು ನೀವು, ನಾನು ಫಸ್ಟ್ ಟೈಮ್ ನೋಡಿರೋದು ದೇಶದಲ್ಲೇ ಬೆಟ್ಟಕ್ಕೆ ಲೈಟ್ ಬಿಡೋದು ಇದು ಒಂದೇ ಬೆಟ್ಟದಲ್ಲಿ ಅನ್ಕೊಂತೀನಿ. ಅರ್ಧ ಬೆಟ್ಟಕ್ಕೆ ಫುಲ್ಲು ಲೈಟ್ ಬಿಟ್ಟಿರ್ತಾರೆ. ನೀವು ನೆಕ್ಸ್ಟ್ ಟೈಮ್ ಇದೇನಾದರೂ ತೋರಿಸ್ಬೇಕಂದ್ರೆ ಕಮೆಂಟ್ ಮಾಡಿ. 100% ನೆಕ್ಸ್ಟ್ ಟೈಮ್ ಶ್ರೀರಾಮನವಮಿ ನಾನು ತೋರಿಸ್ತೀನಿ. ನೋಡಿ, ಇದು ಇದೇ ಬೆಟ್ಟ. ಆರಾಮಾಗಿ ಒಂದು ದಿವಸ ಟ್ರಿಪ್ಕೊಂಡು ಹೋಗ್ಬೋದು ಫ್ರೆಂಡ್ಸ್ ಎಲ್ಲ. ಒಳ್ಳೆ ಪ್ಲೇಸ್ ಅಂತಲೂ ಹೋಗ್ಬೋದು, ಯಾವುದೇ ತೊಂದರೆ ಇಲ್ಲ. ಇದು ಎಂಟ್ರೆನ್ಸ್ ಅಲ್ಲ, ಆ ಕಡೆ ಒಂದು ಎಂಟ್ರೆನ್ಸ್ ಇದೆ, ಈ ಕಡೆನೂ ಎಂಟ್ರೆನ್ಸ್ ಇತ್ತು. ಇದು ಜಾಸ್ತಿ ಜನ ಓಡಾಡಲ್ಲ ಅಂತೇಳಿ ಜಾಸ್ತಿ ಯಾರು ಹೋಗಲ್ಲ. ಹಂಗಾಸಿಂದ ಬರ್ಬೋದು. ಹಂಗಾಸಿಂದ ಹೋದರೆ ಆರಾಮಾಗಿ ಬೆಟ್ಟದ ಹತ್ರಕ್ಕೆ ಬಂದುಬಿಡುತ್ತೆ ಗಾಡಿ. ಯಾರೇ ಬೇಕಾದರೂ ಬಂದು ಬೆಟ್ಟನ ನೋಡ್ಕೊಂಡೋಗಿ, ತುಂಬ ಚೆನ್ನಾಗಿದೆ. ಇದು ಲೊಕೇಟಾಗಿರೋದು ಮತ್ತೆ ಹೇಳ್ತಾ ಇದ್ದೀನಿ, ಡಾಬರ್ಸ್ಪೇಟೆ ಹತ್ರ ಸಿದ್ರ ಬೆಟ್ಟ ಇದು. ಓಕೆನಾ? ಅದು ಬಿಡಿ, ನೆಕ್ಸ್ಟ್ ಈಗ ನೋಡೋಣ ನಮ್ಮ ಪಿಕಪ್ ಮಾಡೋದಕ್ಕೆ ಯಾರು ಬರ್ತಾರೆ ಅಂತ. ರೈಲ್ವೆ ಸ್ಟೇಷನ್ಗೆ ಬರ್ತಾರ ಇಲ್ಲ ನಾನೇ ಅವ್ರ ಕರ್ಲಿ ಜಾಗಕ್ಕೆ ಹೋಗೋಕ್ಕೆ ಗೊತ್ತಿಲ್ಲ. ಒಟ್ನಲ್ಲಿ ಬಾ ಅಂತ ಹೇಳಿದ್ದಾರೆ, ಹೋಗ್ತಾ ಇದ್ದೀನಿ. ನೋಡೋಣ, ಮುಂದಿಂದೆಲ್ಲ ಫ್ರೆಂಡ್ಸಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದಲ್ಲ, ಫ್ರೆಂಡ್ಸಿಗೆ ಬಿಟ್ಟಿದ್ದು. ನೋಡೋಣ, ಹೋಗ್ತೀನಿ.
ಹೋಗಾದ್ಮೇಲೆ ಗೊತ್ತಾಗುತ್ತೆ ಯಾರು ಬರ್ತಾರೆ ಎತ್ತ ಏನು ಅಂತ. ನೀವು ಗಾಡೀಲೇ ಹೋಗೋದಾಯ್ತು ಅಂತ ಕೇಳೋರಿಗೆಲ್ಲ ಒಂದು ಉತ್ತರ ಹೇಳ್ತೀರಿ. ಈಸಿ ಟ್ರಾವೆಲಿಂಗ್ ಅಂದರೆ ಟ್ರೈನ್ ಕಂಡ್ರೆ ಆರಾಮಾಗಿ ಬರ್ಬೋದು. ರಶ್ ಇರಲ್ಲ, ಹಿಂಸೆ ಇರಲ್ಲ, ಯಾರು ಡಿಸ್ಟರ್ಬೆನ್ಸ್ ಇರಲ್ಲ, ಏನಿರಲ್ಲ. ಆರಾಮಾಗಿ ಟ್ರೈನ್ ಹೋಗಿ ಆರಾಮಾಗಿ ಟ್ರೈನ್ ಹೋಗೋದು. ಟ್ರಾವಲಲ್ಲಿ ಬೆಸ್ಟ್ ಟ್ರಾವೆಲ್ ಅಂದರೆ ಟ್ರೈನ್ ಟ್ರಾವೆಲ್ ಅಂತ ಹೇಳ್ತೀನಿ ನಾನು ಕೇಳೋದು. ಯಾರ್ಯಾರು ಟ್ರೈನ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ ಅವರು ಶೇರ್ ಮಾಡಿ, ಲೈಕ್ ಮಾಡಿ, ನೋಡೋಣ. ಯಾರ್ಯಾರು ಕಮೆಂಟ್ ಮಾಡಿ, ಮೇಯ್ನು ನೋಡೋಣ ಯಾರ್ಯಾರು ಟ್ರೈನ್ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಟ್ರೈನ್ ಟ್ರಾವೆಲ್ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಓಕೆನಾ? ಹಾಗೆ ವೆಯ್ಟ್ ಮಾಡ್ತಾಯಿರಿ. ತುಮಕೂರಿಗೆ ಬಂದು ಯಾರನ್ನ ಪಿಕಪ್ ಮಾಡ್ತಾರೆ ಅಂತ ತೋರಿಸ್ತೀನಿ, ಓಕೆನಾ? ಈಗ ಬಂದಿರೋದು ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು. ಸ್ಟೇಷನ್ ಆಗುತ್ತೆ ಕ್ಯಾಸಂದ್ರ ಅಂತ. ಹೆಚ್ಚಿನ ಜನ ಫಾಲೋ ಮಾಡಿ ಕ್ಯಾಸಂದ್ರದ್ದು ವಿಡಿಯೋ ಹಾಕ್ತೀನಿ ನಾನು. ಕ್ಯಾಸಂದ್ರದಲ್ಲಿ ಏನಿದೆ ಅಂತ ಗೊತ್ತಲ್ಲ ನನಗೆ. ನಡೆದಾಡೋ ದೇವರು ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪುಣ್ಯಕ್ಷೇತ್ರ ಇದೆ ಕ್ಯಾಸಂದ್ರ. ಆದಷ್ಟು ಸಪೋರ್ಟ್ ಮಾಡಿದ್ರೆ ನಾನು ನೆಕ್ಸ್ಟು ಕ್ಯಾಸಂದ್ರದ್ದು ಸಿದ್ಧಗಂಗೆದೊಂದು ವಿಡಿಯೋ ಮಾಡಿಬಿಡ್ತೀನಿ ಫ್ರೆಂಡ್ಸ್. 100% ಬಿಡ್ತೀನಿ. ನೆಕ್ಸ್ಟ್ ಸ್ಟೇಷನ್ನೇ ನಂದು. ಏನು ಮಾಡ್ತಾರೋ ಅನ್ನೋ ಇದು ಭಾಳ ಕಾಡ್ತಾ ಇದೆ. ಸುಮ್ಮನೆ ಕರ್ಸ್ಕೊಂಡಾರೋ ಫಿಲಮ್ಗೆ ಹೋಗ್ತೀನಿ ಅಂತ, ಇಲ್ಲಾಂದ್ರೂ ಬೇರೆ ಏನಾದರೂ ಸ್ಕೆಚ್ ಹಾಕೊಂಡಾರೋ ಗೊತ್ತಿಲ್ಲ. ನೋಡೋಣ, ಹೋಗ್ತಾ ಇದ್ದೀನಿ. ಏನಾಗುತ್ತೆ ಮುಂದೆ ಹೋಗೋದು ಹೇಳ್ತೀನಿ. ಅವ್ರು ಯಾರು ಕರ್ಕೊಂಡು ಅವ್ರು ಬರ್ತಾರೆ ಅವಾಗ ಗೊತ್ತಾಗುತ್ತೆ. ವೀಡಿಯೋ ತೋರಿಸ್ತೀನಿ, ಹಾಗೆ ನೋಡ್ತಾ ಇದ್ದೀನಿ. ನಾವು ಫಿಲಮ್ಗೆ ಅಂತ ಹೇಳಿದ್ದಾರೆ. ಫಿಲಮಿಗೆ ಕರ್ಕೊಂಡು ಹೋಗ್ತಾರೋ ಬೇರೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ನೋಡೋಣ. ಇಂಥ ತುಮಕೂರು ಬಂದೇ ಗುರು, ನೋಡೋಣ ಈಗ ಯಾರು ಬರ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ. ವೆಯ್ಟ್ ಮಾಡ್ತಾಯಿರಿ, ತೋರಿಸ್ತೀನಿ. ಇಳಿದು ಸ್ಟೇಷನಿಂದ ಆಚೆ ಹೋಗ್ತಾ ಇದ್ದೀನಿ. ನೋಡೋಣ ಆಚೆ ಯಾರು ವೆಯ್ಟ್ ಮಾಡ್ತಾವ್ರೆ ಅಂತ ನೋಡ್ತಾ ಇರಿ. ಹಾಗೆ ಬಂದಿಗುರು ಆಚೆ, ನೋಡೋಣ ಎಲ್ಲವ್ರೆ ಅಂತ ನೋಡ್ತೀನಿ ಒಂದ್ಸತಿ. ಯಾರೋ ಕಾಣಿಸ್ತಿಲ್ಲ, ನೋಡ್ತೀನಿ. ಫೋನ್ ಮಾಡ್ತೀನಿ, ಫೋನ್ ಮಾಡಿಬಿಟ್ಟು ವಿಡಿಯೋ ಮಾಡ್ತೀನಿ. ಗುರು ಬಂದಿಲ್ಲ ಗುರು ಅವರು. ಟೌನಲ್ಲಿಗೆ ನಡ್ಕೊಂಬರಕ್ಕೆ ಹೇಳಿದ್ದಾರೆ. ಟೌನಲ್ಲಿ ಹೋಗ್ತಾ ಇದ್ದೀನಿ, ನಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಥಿಯೇಟ್ರ್ ತಕ್ಕನೂ ನಡೆಸ್ತಾರ. ಫಿಲಮ್ಗೆ ಅಂತ ಫಿಕ್ಸ್ ಆಯಿತು ಗುರು. ನಮ್ಮ ಫಿಲಮ್ಗೆ ಇಲ್ಲಿಗನ ನಡೆಸ್ತಾರೆ, ನೋಡಬೇಕು. ಟೌನಲ್ಲಿಗೆ ಹೇಳಿದ್ದಾರೆ. ಟೌನಲ್ಲಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಟೌನಲ್ಲಿ ಎಲ್ಲಿಗೆ ಬಂದು ಪಿಕಪ್ ಮಾಡ್ತಾರೆ. ಬರ್ತೀನಿ ಅಂದರು. ನಿಮ್ಮಲ್ಲೂ ಈ ಥರ ಆರಾಮ್ ಫ್ರೆಂಡ್ಸ್ ಇದೆ, ಅವರಿಗೆ ಟ್ಯಾಗ್ ಮಾಡಿ ಹೇಳಿ. ಹೇಳ್ಬಿಟ್ಟು ನಡ್ಕೊಂಬ ಅಂತ ಹೇಳ್ತಾರಲ್ಲ ಅಂತ ಫ್ರೆಂಡ್ಸ್ಗಳ್ಗೆ ಹೇಳಿ. ನೋಡಿದ್ರ ನಡೆಸಿದ್ರು ನನ್ನ. ನೋಡೋಣ ತರಿಗರು ಎಲ್ಲಿಗೆ ಬರ್ತಾರೆ, ಬಂದಾಗ ಹೇಳ್ತೀನಿ. ಅಲ್ಲೇ ಬಂದ್ಬಿಟ್ಟಿದ್ದೀನಿ. ಅಲ್ಲೇ ಅರ್ಧ ಕಿಲೋಮೀಟ್ರ್ ರೈಲ್ವೆ ಸ್ಟೇಷನಿಂದ ಆಚೆ ಬಂದಿದ್ದೀನಿ. ನಡ್ಕೊಂಡು ಹೋಗ್ತಾ ಇದ್ದೀನಿ ಮೇನ್ ಟೌನಲ್ಲಿ. ಹತ್ತತ್ರ ಟೌನಲ್ಲೇ ಬಂದ್ಬಿಟ್ಟೆ. ಟೌನಲ್ಲಿ ಬಂದರು, ಇವ್ರು ಇನ್ನೂ ಬಂದಿಲ್ಲ. ನೋಡೋಣ ಎಲ್ಲಿ ಅವರೇ, ಇನ್ನೂ ಕಾಣಿಸ್ತಾ ಇಲ್ಲ. ಟೌನಲ್ಲೇ ಬಂದ್ಬಿಟ್ಟೆ. ಇಲ್ಲೇ ಅವರೇ ಬಂದರು ಗುರು. ಈ ಕಾರಲ್ಲಿ ಬಂದವ್ರು ನೋಡ್ರಿ. ಅಥವಾ ಟೌನಲ್ಲಿ ಬಂದಮೇಲೆ ಬಂದವ್ರೆ. ತಿರ್ಸ್ಕಂಗೆ ಗುರು. ಕಾರು ನಮಗೊಂಥರ ಅನ್ನದಾತ ಇದ್ದಂಗೆ ಅದು. ಎಲ್ಲ ನಮ್ಮ ಫೋಟೋಗ್ರಫಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಓಮಿನಿ ನಮ್ಮ ಫೋಟೋಗ್ರಫಿಗೆ ನಮ್ಮ ಕೆಲಸಕ್ಕೆ ಮಾಡಿಸಿದ ಕಾರು ಅಂತಲೇ ಹೇಳ್ಬೋದು. ನೋಡ್ತಾ ಇರಿ, ತಿರ್ಸ್ಕೊಂಡು ಬರ್ತಾರೆ. ಗಾಡಿ ತಿರ್ಸ್ಕೊಂತವ್ರೆ, ತಿರ್ಸ್ಕೊಂಡು ಬರ್ತಾವ್ರೆ. ಹಂಗೆ ಇರಿ. ನನ್ನ ಅರ್ಧ ಕಿಲೋಮೀಟ್ರ್ ಮೇಲೆ ನಡೆಸಿದ ಫ್ರೆಂಡ್ಸ್ ಯಾರು ಅಂತ ತೋರಿಸ್ತೀನಿ. ನನ್ನ ಅರ್ಧ ಕಿಲೋಮೀಟ್ರ್ ಮೇಲೆ ನಡೆಸಿರೋದು ಇವರೇನೆ. ಪರಿಚಯ ಮಾಡ್ಕೊಂಡ್ಬಿಡ್ತೀನಿ. ಟ್ರಾಫಿಕ್ ಐತೆ, ಎಪ್ಪಿ ಡೋರ್ ಓಪನ್ ಮಾಡಿ. ಅದೇ ಅರ್ಧ ಕಿಲೋಮೀಟ್ರ್ ಮೇಲೆ ನಡೆಸಿರೋದು ಇವರೇ ನನ್ನ. ಅಪ್ಪ ನಡಿಗುರು.
ಅದು ಅರ್ಧ ಕಿಲೋಮೀಟರ್ ನನ್ನ ಮೇಲೆ ನಡೆಸ್ಬಿಟ್ಟಲ್ಲಪ್ಪ ನನ್ನ. ಎಷ್ಟು ಕೆ ಜಿ ಸಣ್ಣ ಸಣ್ಣ ಜಾಸ್ತಿ ಆಗ್ಬಿಟ್ಟಿದ್ದೀನಿ ಇತ್ತೀಚೆಗೆ, ನಡೆದೇನೆ. ಅದೇ ಇಂಥ ಪ್ರಶ್ನೆಗಳಿಗೆಲ್ಲ ನೀವು ಕೀ ಕೊಡಕ್ಕೆ ಹೋಗ್ಬೇಡ್ರಿ, ಸರಿನಾ? ಅದರಲ್ಲೂ ಇವನು ಕೇಳೋ ಪ್ರಶ್ನೆಗಳನ್ನೆಲ್ಲ ನಿಮಗೆ ಮ್ಯೂಟ್ ಮಾಡೇ ತೋರಿಸ್ಬೇಕಾಗುತ್ತೆ. ಒಂದ್ಸತಿ ಮುಖ ನೋಡ್ಕೊಂಬಿಡಿ. ಕೇಳೋ ಪ್ರಶ್ನೆಗಳೆಲ್ಲ ಇರ್ತವೆ ನೋಡ್ರಿ. ನನ್ನೇ ಕೇಳ್ತಾವ್ರಿ ಎಲ್ಗೆ ಹೋಗ್ಬೇಕು ಅಂತ. ನನಗೂ ಟೈಮ್ ಆಯ್ತು ಈಗ ನಿಮಗೆ. ನಮಗೆ 5 ಗಂಟೆ ಶೋ ಹೋಗೋದಾ? ಮಾರ್ತಿನ ಎಷ್ಟು ಗಂಟೆಗೆ ಇರೋದು? ಅಲ್ಲಿ ಇದು ನೋಡುವ ಎಸ್ಮಾಲಲ್ಲಿ 5 ಗಂಟೆಗೆ ಇರ್ಬೋದು. ನೋಡೋನ್ಸತಿ ಬುಕ್ ಮೈ ಶೋಲಿ ಎಸ್ಮಾಲಲ್ಲಿ ಎಲ್ಲ ಬುಕ್ ಆಗೈತೆ ಹೇಳದ. ಮಾರುತಿ 5 ಗಂಟೆ ಪಕ್ಕ. ಇದು ಗಾಯತ್ರಿನೂ 5 ಗಂಟೆನೆ. ಎಲ್ಲ ಇದೆ. ಥಿಯೇಟರ್ 5 ಗಂಟೆ ಕಣ. ಎಸ್ಮಾಲಲ್ಲಿ ಆದರೆ ಡಬಲ್ ಇದಲ್ವಾ? ನೋಡೋನ್ಸತಿ ಬುಕ್ ಮೈ ಶೋಲಿ. ನೋಡೋಕ್ಕೆಲ್ಲ ಬರಲ್ಲ, ನನಗೆಲ್ಲ ಗೊತ್ತಿಲ್ಲ. ನೋಡಿದ್ರ ಕೇಳಿಸ್ಕೊಂಡ್ರಾ? ಮಾಡುವ ಆಯ್ ಮಾಡಬಿ ಒಂದ್ಸತಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಆಯ್ ಮಾಡು. ಹಾಂ ವಿನಯ್ ಆಯ್ ಮಾಡು. ನಾನು ಹೇಳಿದ್ನಲ್ಲ ನಿನ್ನೆ ಟ್ಯಾಕ್ಟ್ರಿ ಕೊಟ್ಟಿದ್ದು ಇವರೇನೆ, ವಿನಯ್ ಪ್ರಸಾದ್ ಅಂತ. ಏನು ಕೇಳಿದ್ರು ಕೊಡ್ತಾರೆ ಅಂತ ಹೇಳಿದ್ದೆ. ಕೆಲವರು ಕಾಮೆಂಟ್ ಆಗಿದ್ದೀರ, ಫೋನ್ ಮಾಡಿ ಕೇಳಿದಿರ. ಏನು ಕೇಳಿದ್ರು ಕೊಡ್ತಾನೆ, ಒಟ್ನಾಗ 100% ಕೊಡ್ತಾನೆ. ಅವನಿಗೆ ಬೇಡದಿದ್ದೆಲ್ಲ ಕೊಡ್ತಾನೆ. ಇದು ಡೈರೆಕ್ಟ್ ಇದು ಮಾಡ್ತೀನಿ ಆನ್ಲೈನ್ ಇಲ್ಲ. ನಮ್ಗೆ ಹೋಗೋದಕ್ಕೂ ಮುಂಚೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಬಂದಿದ್ದೀವಿ ಇಲ್ಲಿ. 100% ವೆಜ್ ಅಂತೂ ಅಲ್ಲ, ನಾನ್ ವೆಜ್ಜು. ಅದ್ರಲ್ಲಿ ಇವ್ನು ಯಾಕೋ ತಿನ್ನಲ್ಲ ಅಂತಿದ್ದಾನೆ ನಮ್ಮ ಹುಡುಗ. ಅಣ್ಣ ನಿನ್ಗೇನು ಬೇಕು? ಹಾಂ ಇವನು ಆಕಾರ ನೋಡಿ ಎದುರ್ಕೊಂಬಿಡ್ರಿ, ಸ್ವಲ್ಪ ತಿನ್ನೋದು ಅವರು. ಹೆಂಗರು ಕರೆಕ್ಟ್ ತಾನೆ? ಹಾಂ ಯಾರು ಸ್ಪಾನ್ಸರ್ ಇದ್ದೀರಾ ಅಂತ ಕೇಳಿ ಹೋಗ್ಲಿ. ವೇದೆಲ್ಲ ಸ್ಪಾನ್ಸರ್ ಅವ್ರು ಮಕ್ಕಳೇ. ಹಾಂ ಇಂಥವ್ರು ಅವ್ರು ನಮ್ಮ ಜೊತೆಗೆ. ಅಣ್ಣ ಏನು ಹೇಳಿದ್ರೆ ಏನೇನು ಸಿಗುತ್ತೆ ನಿಮ್ಮಲ್ಲಿ? ಬಿರಿಯಾನಿ, ಕುಷ್ಕ, ಎಗ್ ರೈಸು, ಕಬಾಬು, ಮೀನು. ನಾನು ಬೇಡ, ನಾನು ತಿಳ್ಕೊಂಬಂದಿದ್ದೆ. ಅಣ್ಣ ಹೋಟ್ಲ್ ಯಾವ್ದಿದು? ಕಾರ್ತಿಕ್ ಫಾಸ್ಟ್ ಫುಡ್ ಸೆಂಟರ್. ಕಾರ್ತಿಕ್ ಫಾಸ್ಟ್ ಫುಡ್ ಸೆಂಟ್ರ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಬರುತ್ತಿದ್ದು. ಮತ್ತೆ ನಾನ್ ವೆಜ್ ಊಟಕ್ಕೂ ಇಲ್ಲಿ ಗೊತ್ತಿರೋ ಮಂಡ್ಯದ ಗಂಡು ಆದ್ರೂ ಹೆಂಗೈತೆ. ಊಟ ಆಯಿತು. ಊಟ ಆದ್ಮೇಲೆ ಮಲ್ಕೊಂಬಿಟ್ಟಿದ್ದೀವಿ. ಥಿಯೇಟ್ರ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲ ಕಡೆ ಹೌಸ್ಫುಲ್ ಹೌಸ್ಫುಲ್ ನೋಡ್ತಾ ಇತ್ತು ಫಿಲಮು. ಟಿಕೆಟ್ ಸಿಗಲಿಲ್ಲ, ಇನ್ನೊಂದ್ಸಲ ಟಿಕೆಟ್ ಸಿಗಲಿಲ್ಲ. ಹಂಗಾಗಿ ಬುಕಿಂಗ್ ಮಾಡೋಕೆ ನೋಡ್ದೆ. ಮಾರುತಿಗೆ ಹೋಗ್ತಾ ಇದ್ದೀವಿ ಈಗ. ಮಾರುತಿ ಥಿಯೇಟ್ರ್ ತುಮಕೂರಿಗೆ. ಅಲ್ಲಿ ಟಿಕೆಟ್ ಹೋಗಿ ತಗೊಂಬಂದ್ಬಿಡ್ತೀವಿ. ಮೊದಲು ನೇರಕ್ಕೆ ಆಮೇಲೆ ಸಿಗಲ್ಲ, ಅದಕ್ಕೆ ಟಿಕೆಟ್ ಮಾಡೋದು ತಗೊಂಬಂದ್ಬಿಡ್ತೀವಿ. ಹಾಗೆ ಥಿಯೇಟ್ರ್ ಹತ್ರ ಹೋಗ್ತೀನಿ. ಎಲ್ಲ ಬಾಲ್ಕನಿಲಿ ಇನ್ನೊಂದು 30 ಸೀಟ್ ಖಾಲಿ ಇರಬೇಕಷ್ಟು. 30 ಇಲ್ಲ, ಒಂದು 15-20 ಸೀಟ್ ಖಾಲಿ ಇರಬೇಕು. ಕೇಳ್ಬಿಟ್ಟು ಅಂತೇಳಿ ಓದ್ತಾ ಇದ್ದೀವಲ್ಲ. ಇನ್ನೂ ಬರ್ತಾರೆ ಹುಡುಗರು, ತೋರಿಸ್ತೀನಿ. ಎಲ್ಲ ಸ್ವಲ್ಪ ಆಚೆ ಇದ್ದಾರೆ. ಗುರು ಫೈನಲ್ ಆಗಿ ಥಿಯೇಟ್ರ್ ಹತ್ರ ಬಂದ. ಥಿಯೇಟ್ರ್ ಫುಲ್ ಹೌಸ್ಫುಲ್ ಐತಿ ಈಗಲೂ. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳ, ಇವ್ನು ಜಾಸ್ತಿ ಮನೇಲಿ ಮಲ್ಕೊಳಕ್ಕಿಂತ ಓಮಿನಲ್ಲಿ ಮಲ್ಕೊಳೋದೇ ಜಾಸ್ತಿ. ನೋಡ್ಕೊಂಬಿಡ್ರಿ ಇವ್ನು ಬೆಡ್ರೂಮು. ಅಪ್ಪ ಇದೇನಾ ನಿನ್ನ ಬೆಡ್ರೂಮು? ಹಾಂ ನೋಡಿ, ಎಲ್ಲ ರೆಡಿ ಮಾಡ್ಕೊತಾವ್ ಈಗಲೇ. ನಾನು ನೋಡಿದ ಮಟ್ಟಿಗೆ ಮನೇಲಿ ಮಲ್ಕೊಳಕ್ಕಿಂತ ಇಲ್ಲಿ ಓಮಿನಲ್ಲಿ ಮಲ್ಕೊಳೋದೇ ಜಾಸ್ತಿ. ಅಣ್ಣ ಟಿಕೆಟ್ ಕೊಡ್ತಿದ್ದೀರಾ? ಟಿಕೆಟ್ ಕೊಡ್ತಿದ್ದೀರಾ? ಈಗ ತಗೊಂಬಿಡ್ತೀವಿ. 5 ಗಂಟೆಗೆ ಟಿಕೆಟ್ ಹೌಸ್ಫುಲ್ ಆಗಿಬಿಡುತ್ತೆ ಅಂತ ಟಿಕೆಟ್ ತಗೊಂಬಿಡು ವಿನಿ. ಟಿಕೆಟ್ ತಗೊಳಕ್ಕೆ ಬಂದಿದ್ದೀವಿ ಇಲ್ಲಿಗೆ. ಟಿಕೆಟ್ ಇನ್ನು 5 ಗಂಟೆಗೆ ಕೊಡ್ತೀನಿ ಅಂತಿದ್ದಾರೆ. ವಿನಿ ಕೊಡ್ತಾರಾ? ತುಮಕೂರು ಮಾರುತಿ ಚಿತ್ರಮಂದಿರ. ಅಪ್ಪಿ ಏನಂತೆ? ಹಾಂ 5 ಗಂಟೆಗೆ ಕೊಡ್ತಾರಂತ. ಗಾಡಿ ಒಳಗಡೆ 5 ಗಂಟೆ ಶೋಕ್ ಬಿಡುತ್ತಾರಂತಲ್ಲ. ಈಗೆಲ್ಲಿ ಬಿಡಲ್ವಂತಲ್ಲ. ಏನು ಮಾಡೋದು ಮತ್ತೆ?
ಫೈನಲಿ ಟಿಕೆಟ್ ಸಿಗಲಿಲ್ಲ. 5:30 ಶೋಗೆ ಟಿಕೆಟು. ಅಲ್ಲಿಗೆ ನಾನು ನೋಡ್ತಾ ಇರಿ, ವಾಚ್ ಮಾಡ್ತಾ ಇರಿ. 5:30 ತನಕ ನಿಮ್ಗಾಗಲ್ಲ, ನಮಗೆ ಟೈಮ್ ಜಾಸ್ತಿ ಆಗುತ್ತೆ. ವಿಡಿಯೋ ನೋಡೋರಿಗೆ ಏನು ಟೆನ್ಷನ್ ಇಲ್ಲ, ನೋಡ್ತಾ ಇರಿ. ಟಿಕೆಟು ಸಿಕ್ಕಿದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಂಗೆ ರೀ ಗುರು ಇನ್ನ ಜಾಯ್ನ್ ಆದ್ರು ಮನು ಅಂತ. ಆಯ್ ಮಾಡ ಮನು. ಬರೀ ಮನು ಅಲ್ಲ, ಯಾವ ಫೋಟೋಗ್ರಾಫರ್ ಅಂತ ಹೇಳಿ ಒಬ್ಬನೇ ಫೋಟೋಗ್ರಾಫರ್ ಅಂದ್ಬಿಟ್ರೆ ನೋಡಿ ಆಯ್ತಪ್ಪ, ವಿಷಯಕ್ಕೆ ಆಮೇಲೆ ಬರ್ತೀನಿ. ಒಬ್ಬನೇ ಮನು ಅಲ್ಲ. ಮಾಡ್ತಿ ಅಂತ ಮತ್ತೆ ಆಯ್ ಮಾಡ್ತೀನಿ. ಇದಲ್ವಾ ನಮ್ಮ ಸಂಸ್ಕೃತಿ ಅಂದ್ರೆ. ನಿಮ್ಗೇನ ಐತನ್ರಿ ಒಂದಿಷ್ಟ. ಇವನು ಮಾರುತಿ, ಅವನು ಬರೀ ಮನು ಅಲ್ಲ, ಡ್ಯಾಶ್ 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 ಮನು. ಎಲ್ಲ ಮ್ಯೂಟು ಮಾಡ್ಬಿಡ್ತೀವಿ. ಇವನು ಇಲ್ಲ, ಇವೆಲ್ಲ ಲೈವ್. ಹಂಗಾರೆ ಮತ್ತೆ ಇನ್ನೊಂದ್ ತಿರ್ಗಾ ಮಾಡು. ಇವನು ನಾನು, ಇವನು ಎಲ್ಲ ಒಂದೇ ಫೀಲ್ಡ್ ಅಲ್ಲಿ ಇದ್ದ. ಈಗ ಅವನು ಸದ್ಯಕ್ಕೆ ಮನೆ ಕಡೆ ಸೆಟ್ಲ್ ಆಗ್ಯಾನೆ. ಮದ್ವೆ ಕುಂಟೆ ಬೆಲೆ ಆಡ್ತಿದ್ದ, ಇವಾಗ ಅವ್ನು ಕಬಡ್ಡಿಗೆ ಹೋಗೋನೆ, ಇವನು ಆಡಕ್ ಹೋಗೋನು. ಜಾಸ್ತಿ ಎಲ್ಲವನ್ನೂ ತಲೆಗಾಕಡಕ್ ಹೋಗ್ಬಿಡ್ರಿ ಮಾತಾಡೋರ್ನ. ಮತ್ತೆ ನೋಡಪ್ಪ ಹಿಂಗ್ ಮಾತಾಡ್ತಾರೆ. ಮತ್ತೆ ಏನಂತ ಹೇಳ, ನಾವು ಎಲ್ಲ ನಿಮ್ದೆ, ನೀವ್ ಹೇಳ್ಬೇಕು, ನಾವು ಕೇಳ್ಬೇಕು. ಏನ ಕರೆಕ್ಟಾಗಿ ಹೇಳು. ಒಂದು ಕಾಲ್ ಟ್ಯಾಕ್ಸ್ ಅಲ್ಲಿ ಸ್ಟುಡಿಯೋ ಮಾಡ್ಕೊಂಡಿದ್ದಾನೆ, ತುಮಕೂರು ಕಾಲ್ ಟ್ಯಾಕ್ಸ್ ಅಲ್ಲಿ ಮನು ಅಂತ. ಅವನ ಸರ್ಕಲ್ ತಗೊಂಬಿಟ್ಟು ಸರ್ಕಲ್, ಅವ್ನ ಸ್ವಂತ ಸರ್ಕಲ್ ಇವನೇ ತಗೊಂಬಿಟ್ಟವನೆ. ಕಾಲ್ ಟ್ಯಾಕ್ಸ್ ಸರ್ಕಲ್. ಯಾವ್ದಾದ್ರು ನಿಮಗೆ ಪಾಸ್ಪೋರ್ಟ್ ಏನಾದ್ರು ಬೇಕು ಅಂದ್ರೆ ಇವನ ಹತ್ರ ಹೋಗಿ. ಆರ್ಡರ್ ಇದ್ರೆ ನನ್ನ ಹತ್ರ ಬನ್ನಿ, ಪಾಸ್ಪೋರ್ಟಿಗೆ ಮಾತ್ರ ಹೋಗಿ ಇವನ ಹತ್ರ. ತುಮಕೂರಲ್ಲಿ ಎಮರ್ಜೆನ್ಸಿ ಗೌರ್ಮೆಂಟ್ ಹಾಸ್ಪಿಟಲ್ ಯಾರಿಗೆ ಪಾಸ್ಪೋರ್ಟ್ ಬೇಕು ಅಂದ್ರೆ ಇವ್ನಿಗೆ ಹೋಗ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಾದ್ರೂ ಕೊಡ್ತೀವಿ. ಅಲ್ಲ ಹೇಳಿದೆ, ಎಮರ್ಜೆನ್ಸಿ ಗೌರ್ಮೆಂಟ್ ಹಾಸ್ಪಿಟಲ್ ಬರೋದು ತಗೊಂಡ್ ಕೊಡಪ್ಪ. ಕಾಸಿಸ್ಕೊಳ್ಳೋದಾಗೆ ಬಿಸ್ನೆಸ್ ಮಾಡ್ತಿದ್ಯಾ? ಏನದು ಅಂಗಡಿ ತೆಗೆದು ಆಮೇಲೆ ಮಾಡಿ, ಇಲ್ಲೇನ್ ಮಾಡ್ತೀಯ? ಮಚ್ಚಿ ನೀನೆಲ್ಲ ಅಂಗಡಿ ಮಾಡ್ಕೊಂಡಿರೋದು ಮರ್ದಿ? ನಾನೆಲ್ಲ ಬಡವ, ನಾನು ಬಡವ ಮಾಡ್ತೀನಿ. ನಾನು ಬಡ್ಡಿ ಬಡವ ಅಂತೆ. ಬಡವ ರಾಸ್ಕಲ್, ಬಡವರ ಮಕ್ಕಳು ಬೆಳಿಬೇಕು. ನಾ ಬೆಳಿತೆ ಹೇಳ ಮಚ್ಚಿ. ಟಾಟಾ ಶೋರೂಮ್ಗೆ ಹೋಗಿ 1000 ರೂಪಾಯಿ ಚಪ್ಪಲಿ ತಗೊಂಬಂದೇ ಬಡವ ಅಂತವನು. ಬಾಟಾ ಶೋರೂಮ್ ಕಣ, ಟಾಟಾ ಶೋರೂಮ್ ಅಲ್ಲಿ ಕಾರ್ ಸಿಗದ್ಲೆ. ನೋಡಪ್ಪ ಹಿಂಗೆ ಇವರೆಲ್ಲ. ಅವನೆಲ್ಲ ಇವನ್ ಮಾತಂತ ಯಾರು ಕ್ಯೂಗ್ ಹಾಕಣಕ್ ಹೋಗ್ಬಿಟ್ರಿ. ಟಾಟಾ ಶೋರೂಮ್ ಅಲ್ಲಿ ಹೋಗಿ ಚಪ್ಪಲಿ ತಗೊಂಡ್ರಲ್ಲ ಅವ್ರು ಇನ್ನಿಂತ ತಾಳ್ಮೇರ ಅಂತಾರೆ ಹೇಳು. ಅಲ್ಲ ಇವೆಲ್ಲ ಕಟ್ಟು, ಪಕ್ಕ ಕಟ್ಟು. ಗುರು ಬೇಗ ಬಂದಿದ್ದರಿಂದ ಫಸ್ಟ್ಗೆ ನಾವೇ ನಿಂತ್ಕೊಂಡಿದ್ದೆ ಟಿಕೆಟಲ್ಲಿ. ಅದಾದ್ಮೇಲೆ ಜನ ಜಾಸ್ತಿ ಆಗ್ತಾ ಇದ್ರು. ಹಾಗೆ ನೋಡಿ ಎಲ್ಲ ಕಡೆ ಜನ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದ್ದಾರೆ. ಫ್ರೆಂಡ್ನ ಕೇಳಿದೆ ಫಿಲಮ್ ಚೆನ್ನಾಗಿದೆ ಅಂತ ಮಾಡಿದೆ. ಪಾರ್ಕಿಂಗ್ ಜಾಗ ಇರಲಿಲ್ಲ, ಇನ್ನು ಬಿಡ್ಬೇಕು ಅಷ್ಟೋನ. ಅದನ್ನೇ ವೆಯ್ಟ್ ಮಾಡ್ತಾಯಿದ್ದೋ. ಶೋ ಬಿಟ್ಟಿದ್ದಂಗೆ ಒಳಗಡೆ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದ್ಮೇಲೆ ಗೊತ್ತಲ್ಲ, ಅಷ್ಟೊಳಗೊಂದು ಹಾಗೆ ಬಂದಿರೋರು ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಒಂದು ವೀಡಿಯೋ ತಗೊಂಡು ಎಲ್ಲ ಡೀಸೆಂಟಾಗಿ ಹೋದ್ರು ವೀಡಿಯೋ ತೆಗಿತಿದ್ದಂಗೆ. ಅದಾದ್ಮೇಲೆ ಒಳಗೆ ಎಂಟ್ರಿ ಅದು ಟಿಕೆಟ್ ಕೊಟ್ಬಿಟ್ಟು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲೇ ಫಿಲಮ್ ಹೆಸರು ತೋರಿಸ್ತಾಯಿದ್ರು. ನಾವು ನಮ್ಮ ಸೀಟ್ನ ಹುಡಿಕೊಂಡು ಕೂತ್ಕೊಳ್ಳೋದ್ರೊಳಗೆ ಅಲ್ಲೇ ಫಿಲಮ್ ಸ್ಟಾರ್ಟಿಂಗ್ ಸ್ಟೇಜಿಗೆ ಬಂದುಬಿಟ್ಟಿತ್ತು. ನಾವು 5 ಜನ ಟೋಟಲಾಗಿ ಬಂದು ಫಿಲಮ್ ಫಸ್ಟ್ಗೆ ಭಯಪಡಿಸುತ್ತೆ. ನಾವು ಅದು ನೋಡಿ ಆರ್ ಪಿಕ್ಚರ್ ಬೇರೆದಕ್ಕೆ ಬಂದ್ಬಿಟ್ಟು ಅಂದ್ಕೊಂಡು ಅದಾದಮೇಲೆ ರಿವ್ಯೂನ ಲಾಸ್ಟಿಗೆ ಹೇಳ್ತೀನಿ ನೋಡಿ ನೀವೇನೆ. ಆರ್ ಥರ ಸ್ಟಾರ್ಟ್ ಮಾಡಿದ್ರು. ಶೆಟ್ರು ಏನು ಗೊತ್ತಾ, ಈ ಬಂದಿದ್ದ ಜನರಲ್ಲಿ ಫಿಲಮ್ ಜನರಲ್ಲಿ ಒಳ್ಳೆ ಕಾಮಿಡಿ ಫಿಲಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮುಂದೆ ನೀವೇ ನೋಡಿದ್ರಿ ಎಲ್ಲನೂ. ಮುಗೀತು ಫಿಲಮು. ಮದುವೆ ಹೆಂಗಿತ್ತು ಫಿಲಮು? ಹೆಂಗಿತ್ತು ವಿನಿ? ಹೆಂಗಿತ್ತು ಫಿಲಮು? ಫಿಲಮ್ ಕಾಮಿಡಿ ದೇವ್ರಗಳು ಇದೆ ತುಮಕೂರಲ್ಲಿ. ಗುರು ಬಸ್ ಇರಲಿಲ್ಲ ಗುರು. ಡಾಸ್ಪೇಟೆಗೆ ಹೋಗೋಕ್ಕೆ. ಹಂಗಾಗಿ ಯಾವುದೋ ಒಂದು ಕಂಪ್ನಿ ಟಿ ಟಿ ಗಾಡಿ ಸಿಕ್ತು ಡಾಸ್ಪೇಟೆಗೆ. ಅಲ್ಲಿಂದ ಹತ್ತದೆ. ಈ ಕಡೆಯಿಂದ ಹೋಗ್ತಾ ಟಿ ಟಿ ಗಾಡಿಗಳು ಸೀಟ್ ಹಾಕಂತವೆ ಕಂಪ್ನಿವು. ಹಂಗಾಗಿ ಟಿ ಟಿ ಗಾಡಿ ಹತ್ತಿದೆ. ತಿರ್ಗಿ ಡಾಸ್ಪೇಟೆಗೆ ಹೋದ್ಮೇಲೆ ಒಂದು ಲಾರಿ ಸಿಕ್ತು. ಲಾರಿ ಹತ್ಬಿಟ್ಟು ಸೀದಾ ನಮ್ಮ ಸ್ಟೇಷನ್ಗೆ ಹೋಗಿ ಇಟ್ಕೊಂಡೆ. ಆಮೇಲೆ ರಿವ್ಯೂ ಹೇಳ್ತೀನಿ ಫಿಲಮ್ ಬಗ್ಗೆ. ಅದು ಮನೆ ತಲುಪಿಟ್ರೆ ಸಾಕು, ನನಗೆ ಗಾಡಿ ತಂದಿದ್ರೆ ಚೆನ್ನಾಗಿರೋದು ಅಂತ ಅವಾಗ ಅನ್ನಿಸ್ತು ನನಗೆ.
ನಮ್ಮ ಲಾರಿ ಡ್ರೈವರ್ಗಳು ಕೆಲವೊಂದು ಟೈಮು ಕಷ್ಟ. ಗುರು ಅಂತೂ ಇಂತೂ ಕಷ್ಟ ಪಟ್ಕೊಂಡು ನಮ್ಮ ಸ್ಟಾಪಿಗೆ ಬಂದೆ ಗುರು. ನಮ್ಮ ಏರಿಯಾಕ್ಕೆ ಹಿಂದೆ ಮುಂದೆ ಯಾರೂ ಇಲ್ಲ ಗುರು. ಹೋವಾಗ ಪೀಸ್ಫುಲ್ಲಾಗಿ ಜನಗಳ ಜೊತೆ ಹೋದೆ. ಈಗ ಒಬ್ಬನೇ ಬರ್ತಾಯಿದ್ದೀನಿ ಹೈವೇಲಿ. ನೋಡಿ, ನೋಡಿದ್ರಲ್ಲ ನೀವೇ, ಲಾರಿ ಹಿಡ್ಕೊಂಬಂದೆ. ಯಾವುದೋ ಒಂದು ಹೆಂಗೋ ಬ್ರದರ್ ಅವರು ದೇವನಹಳ್ಳಿಗೆ ಹೋಗ್ತಿದ್ರು, ಹೈವೇಲಿ ಇಳಿಸ್ತೀನಿ ಅಂದರು. ಹೈವೇ ಬಸ್ಸಿಗೆ ಹೋದ್ರು, ಹೈವೇಲಿ ಇಳಿಸೋದು, ಹೈವೇಲಿ ಇಳಿಸಿ ಅಂತಂದೆ. ಈಗ ಹೋಗ್ತಾ ಇದ್ದೀನಿ, ಯಾರಿಲ್ಲ ಈ ಇದರಲ್ಲಿ. ಅಲ್ಲಿಂದ ಈಗ ನಮ್ಮ ಮನೆ ತಕ್ಕೆ ನಡ್ಕೊಂಡು ಹೋಗ್ಬೇಕು ಅಂದರೆ 5 ಕಿಲೋಮೀಟ್ರ್ ಆಗುತ್ತೆ. 5 ಕಿಲೋಮೀಟ್ರ್ ಆಗುತ್ತೆ. ನಡ್ಕೊಂಬಂದೆ. ಓಕೆ, ಫಿಲಮ್ದು ಇದನ್ನು ಹೇಳಲಿಲ್ಲಲ್ಲ ರಿವ್ಯೂನ ನಾನು. ಫಿಲಮ್ನ ಒಂದು ಸತಿ ಸೂಪರಾಗಿ ನೋಡ್ಬೋದು ಗುರು. ಒಳ್ಳೆ ಎಂಜಾಯ್ ಮಾಡ್ಬೋದು. ಕಾಮಿಡಿಗೆ ಆರಾಮಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಒಂದು ಸಿಂಪಲ್ ಸ್ಟೋರಿನ ಚೆನ್ನಾಗಿ ಹೇಳಿದ್ದಾರೆ. ಮಾಮೂಲಿ ನಾವು ನೀವು ನಡ್ಕೊಳ ಒಂದು ಪ್ರಸಂಗನೇ ಒಂದು ಫಿಲಮ್ ಮಾಡ್ಬೋದು ಅಂತ ಹೇಳಿ ರಿಷಬ್ ಶೆಟ್ಟಿ ಅವ್ರು ಹೇಳಿದ್ದಾರೆ. ಏನೇ ಆಗಲಿ ಶೆಟ್ರ್ ಗ್ಯಾಂಗು ತುಂಬ ಬ್ರಿಲಿಯಂಟ್ ಗುರು. ಓಕೆ ಗುರು, ಯಾರ್ಯಾರು ಸೂ ಫ್ರಮ್ ಸೋ ನೋಡಿಲ್ಲ ಅವರೆಲ್ಲ ನೋಡ್ಕೊಂಬನ್ನಿ. ಕನ್ನಡ ಚಿತ್ರಗಳಿಗೆ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ, ಹಿಂಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡ್ದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಹಾಗೆ ಹೋಗಬೇಡಿ. ಲೈಕ್ ಮಾಡಿ ಹಾಗೆ ಹೋಗ್ತಾ ಇದ್ದೀರಾ, ಹಾಗೆ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್, ಬಾಯ್.